ಬೆಂಗಳೂರಿನಲ್ಲಿ ಮುಂದುವರೆದಿದೆ ಆಪರೇಷನ್ ಫುಟ್ಪಾತ್. ಜಿಬಿಎ ವ್ಯಾಪ್ತಿಯಲ್ಲಿ ಫುಟ್ಪಾತ್ಗಳ ಒತ್ತುವರಿ ತೆರವಾಗ್ತಾ ಇದೆ. ಇವತ್ತು ಕೂಡ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಆಗ್ತಾ ಇದೆ. ಸುರಕ್ಷಿತ ಪಾದಾಚಾರಿ ಮಾರ್ಗದಲ್ಲಿ ತೆರವು ಅಭಿಯಾನವನ್ನು ಇವತ್ತು ಕೂಡ ಮಾಡಲಾಗುತ್ತೆ. ಮೊನ್ನೆಯಿಂದಲೂ ಕೂಡ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಕೂಡ ಇವತ್ತು ಕೂಡ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಕೂಡ ಆರಂಭವಾಗುತ್ತೆ. ಸುರಕ್ಷಿತ ಪಾದಾಚಾರಿ ಮಾರ್ಗದಲ್ಲಿ ತೆರವು ಅಭಿಯಾನ ಆಗುತ್ತೆ. 2 ದಿನದಲ್ಲಿ ಸುಮಾರು 102 ಕಿಲೋಮೀಟರ್ ಒತ್ತುವರಿ ತೆರವಾಗಿದೆ. ನಿನ್ನೆ 39 ಕಿಲೋಮೀಟರ್ ಒತ್ತುವರಿ ತೆರವಾಗಿದೆ, ಕಾರ್ಯಾಚರಣೆ ಆಗಿದೆ. ಇವತ್ತು ಕೂಡ ಇದು ಕಂಟಿನ್ಯೂ ಆಗುತ್ತೆ. ಬಹಳಷ್ಟು ಈಗಾಗಲೇ ನೀವು ಕೂಡ ಗಮನಿಸ್ತೀರಿ ನೋಡಿ, ಮಲ್ಲೇಶ್ವರಂ ಇರಬಹುದು ಅಥವಾ ಬಹಳಷ್ಟು ಜನ ದಟ್ಟಣೆ ಇದ್ದಂತಹ ಸ್ಥಳಗಳಲ್ಲೆಲ್ಲ ರೋಡ್ ಸೈಡಲ್ಲೆಲ್ಲ ಏನು ಹಾಕೊಳ್ತಾ ಇದ್ರು, ಜಯನಗರ ಇರಬಹುದು ಅಥವಾ ಮಲ್ಲೇಶ್ವರಂ ಇರ್ಬೋದು, ಬಹುತೇಕವಾಗಿ ಈಗ ಒಂದು ಸ್ವಲ್ಪ ಕಾಲು ಇಡಬಹುದು. ಇಲ್ಲಿವರೆಗೂ ಕೂಡ ಕಾಲು ಇಡಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಮೊನ್ನೆಯಿಂದ ಒಂದು ಸ್ವಲ್ಪ ಎಲ್ಲವೂ ಕೂಡ ರೋಡೆಲ್ಲ ಖಾಲಿ ಆಗಿದೆ. ಕಾರಣ ಏನು ಅಂತಂದರೆ ಫುಟ್ಪಾತಲ್ಲಿ ಅಂಗಡಿಗಳನ್ನು ಹಾಕೊಂಡ್ರೆ ಏನಾಗುತ್ತೆ, ಜನ ಜಾಸ್ತಿ ಬರ್ತಾರೆ, ಕಡಿಮೆ ರೇಟ್ಗೆ ಸಿಗುತ್ತೆ ಅಂತ ಹೇಳಿ ಜನ ಜಾಸ್ತಿ ಬರ್ತಾರೆ. ಶಾಪಿಂಗ್ ಏರಿಯಾ ರೀತಿಯಾಗಿ ಆಗಿಬಿಡುತ್ತೆ. ಪ್ಲಸ್ ಅಲ್ಲಿಗೆ ಜನ ಬರೋರು ಏನಾಗುತ್ತೆ, ಗಾಡೀಲಿ ಬರ್ತಾರೆ, ಅಲ್ಲಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ. ಆಗ ಬೇರೆ ವೆಹಿಕಲ್ಸ್ಗಳು ಹೋಗ್ಲಿಕ್ಕೂ ಕೂಡ ಪ್ರಾಬ್ಲಮ್ ಆಗ್ತಾ ಇತ್ತು. ಬಟ್ ಈಗ ಒಂದು ಸ್ವಲ್ಪ ಖಾಲಿ ಆಗಿದೆ, ಒಂದು ಸ್ವಲ್ಪ ಜೀವ ನಿರಾಳ ಅನ್ನುವಂತಹ ರೀತಿಯಾಗಿ, ಅಂದರೆ ಪ್ರಯಾಣಿಕರಿಗಿರ್ಬೋದು, ಪಾದಾಚಾರಿಗಳಿಗಿರ್ಬೋದು, ವೆಹಿಕಲ್ನಲ್ಲಿ ಹೋಗೋರಿಗೆ ಒಂದು ಸ್ವಲ್ಪ ಈಗ ಹಬ್ಬ ಚೆನ್ನಾಗಿದೆಯಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆ. ಬಟ್ ಈ ಒಂದು ತೆರವು ಕಾರ್ಯ ಕೂಡ ಇವತ್ತು ಕೂಡ ಹಾಗೆ ಕಂಟಿನ್ಯೂ ಆಗುತ್ತೆ. ಹೌದು, ಈಗ ವ್ಯಾಪಾರಸ್ಥರು ಏನಿರ್ತಾರೆ ಅವ್ರಿಗೆ ಹೊಡೆತ ಕೂಡ ಆಗಿದೆ. ಅದರ ಜೊತೆಗೆ ಇನ್ನೊಂದು ವಿಚಾರವನ್ನು ಗಮನಿಸಬೇಕಾಗತ್ತೆ. ಈಗ ಪ್ರಯಾಣಿಕರಿಗೂ ಕೂಡ ಸೇಫ್ ಆಗಿದೆ, ಪಾದಾಚಾರಿಗಳಿಗೂ ಕೂಡ ಸೇಫ್ ಆಗಿದೆ. ಬಹಳಷ್ಟು ಒಂದು 20-30% ಇದರಿಂದಾಗಿ ಆಕ್ಸಿಡೆಂಟ್ ಆಗ್ತಾ ಇತ್ತು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಸುಷ್ಮಿತಾ, ಇವತ್ತಿನ ಒಂದು ಅಪ್ಡೇಟ್ಸ್ ಏನಿದೆ ತೆರವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಎಲ್ಲವೂ ಕೂಡ ಇಲ್ಲಿವರೆಗೂ ಕೂಡ ಎಷ್ಟು ತೆರವು ಕಾರ್ಯಾಚರಣೆ ಆಗಿದೆ, ಸಕ್ಸಸ್ಫುಲ್ ಆಗಿ ಆಗಿದೆ, ಏನಿದೆ ಇನ್ನೂ ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ, ಮಾಹಿತಿ ಕೊಡೋದಾದ್ರೆ? ಕುಸುಮ, ಕೃಷ್ಣ ಬೈರೇಗೌಡರು ಅಂದರೆ ಸಚಿವರು ಕೃಷ್ಣ ಬೈರೇಗೌಡರು ಕಳೆದ 1 ವಾರದ ಹಿಂದೆ ತಿಳಿಸಿದ್ರು, ಜುಲೈ 1ನೇ ತಾರೀಕು ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ, ಫುಟ್ಪಾತ್ ವ್ಯಾಪಾರಿಗಳಿಗೆ ನಾವು ಒಂದು ಡೆಡ್ಲೈನ್ ಅನ್ನು ಕೊಡ್ತೀವಿ. ಅದಾದ ನಂತರ ಯಾವುದೇ ರೀತಿಯಲ್ಲೂ ಕೂಡ ಫುಟ್ಪಾತ್ ಹಾಗೆ ಬೀದಿ ಬದಿಗಳಲ್ಲಿ ವ್ಯಾಪಾರ ಮಾಡುವಂತಿಲ್ಲ ಅಂತ ಹೇಳಿ. ಅದಾದ ಬಳಿಕ ಅಂದರೆ ಜುಲೈ 1ನೇ ತಾರೀಕಿಂದ ಕಳೆದ 2 ದಿನದಿಂದಲೂ ಕೂಡ ಬೆಂಗಳೂರಿನ ಫುಟ್ಪಾತ್ಗಳ ತೆರವು ಆಗ್ತಾ ಇರುವಂಥದ್ದು. ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರನ್ನ ಮುಲಾಜಿಲ್ಲದೆ ಒತ್ತುವರಿಯನ್ನು ತೆರವು ಮಾಡಲಾಗ್ತಾ ಇದೆ. ಬೆಂಗಳೂರಿನ ಅಂದರೆ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಯಲ್ಲೂ ಕೂಡ ಈ ಒಂದು ತೆರವು ಕಾರ್ಯಾಚರಣೆ ಬಿರುಸಿನಿಂದ ಸಾಗ್ತಾ ಇದೆ. 2 ದಿನದಲ್ಲಿ ಒಟ್ಟು 102 ಕಿಲೋಮೀಟರ್ನಷ್ಟು ಫುಟ್ಪಾತ್ನ ಹಾಗೆ ಬೀದಿ ಬದಿ ಜಾಗಗಳನ್ನ ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ರು ಅದನ್ನೆಲ್ಲವನ್ನು ಕೂಡ ತೆರವು ಮಾಡಲಾಗಿದೆ. ನಿನ್ನೆ ಒಂದೇ ದಿನ 39 ಕಿಲೋಮೀಟರ್ವರೆಗೂ ಕೂಡ ಒತ್ತುವರಿ ಆದಂತಹ ಜಾಗವನ್ನು ತೆರವು ಮಾಡಲಾಗಿದೆ. ಇವತ್ತು ಕೂಡ ಇದೇ ಏನು ಆಪರೇಷನ್ ಮುಂದುವರಿಯುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅತಿ ಹೆಚ್ಚಿನ ಜನರು ಓಡಾಡುವಂತಹ ಮುಖ್ಯ ರಸ್ತೆಗಳಲ್ಲಿ ಫುಟ್ಪಾತ್ ಆಗಿರ್ಬೋದು ಅಥವಾ ರಸ್ತೆಗಳಾಗಿರ್ಬೋದು, ನಾವು ಸರ್ವೇ ಸಾಮಾನ್ಯವಾಗಿ ನೋಡಿದ್ರೆ ಎಲ್ಲೂ ಕೂಡ ಓಡಾಡೋಕ್ಕೆ ಜಾಗ ಇರೋದಿಲ್ಲ. ಎಲ್ಲರೂ ಕೂಡ ಫುಟ್ಪಾತ್ ಮೇಲೆ ವ್ಯಾಪಾರವನ್ನ ಮಾಡ್ತಾರೆ, ಹಾಗೆ ಜನರು ರೋಡಲ್ಲಿ ಓಡಾಡ್ತಾರೆ. ಇದರಿಂದ ರೋಡಲ್ಲಿ ಓಡಾಡೋದ್ರಿಂದ ಪ್ರತಿ ವರ್ಷವೂ ಕೂಡ ಆಲ್ಮೋಸ್ಟ್ 300ರಿಂದ 400 ಜನ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ತಾರೆ ಅನ್ನುವಂತಹ ವರದಿ ಕೂಡ ಬಂದಿದೆ. ಹೀಗಾಗಿ ಇದರ ಬೆನ್ನಲ್ಲೇ ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ರು, ನಾವು ಇನ್ನು ಮುಂದೆ ಯಾವುದೇ ರೀತಿ ಇದಕ್ಕೆ ಆಸ್ಪದವನ್ನ ಕೊಡೋದಿಲ್ಲ, ಮುಲಾಜಿಲ್ಲ ನಾವೆಲ್ಲವನ್ನು ಕೂಡ ಎತ್ತಿಸ್ತೀವಿ ಅಂತ ಹೇಳಿ. ಅದೇ ರೀತಿಯಲ್ಲಿ 5 ನಗರ ಪಾಲಿಕೆಯಲ್ಲೂ ಕೂಡ ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಒತ್ತುವರಿ ತೆರವನ್ನ ಶುರು ಮಾಡ್ತಾ ಇರುವಂಥದ್ದು. ಆಲ್ಮೋಸ್ಟ್ 10 ಗಂಟೆ ಆಗ್ತಿದ್ದಂಗೆ ಇವತ್ತು ಈಗ ಆಲ್ರೆಡಿ ಮೆಜೆಸ್ಟಿಕ್ ಆಗಿರ್ಬೋದು, KR ಮಾರ್ಕೆಟ್ ಆಗಿರ್ಬೋದು, ಮಲ್ಲೇಶ್ವರಂ ಆಗಿರ್ಬೋದು, ಈ ಎಲ್ಲ ಭಾಗದಲ್ಲೂ ಕೂಡ ಒತ್ತುವರಿ ತೆರವನ್ನ ಮಾಡಲಾಗಿದೆ. ಇದರಿಂದಾಗಿ ಜನರಿಗೂ ಕೂಡ ಓಡಾಡಲಿಕ್ಕೆ ಒಂದು ಸೂಕ್ತವಾದ ಫುಟ್ಪಾತ್ ಸಿಗ್ತಾ ಇದೆ. ಕೇವಲ ಒತ್ತುವರಿ ತೆರವು ಮಾಡೋದಷ್ಟೇ ಅಲ್ಲ, ಫುಟ್ಪಾತ್ ಅನ್ನು ಕೂಡ ಸರಿ ಮಾಡಿ ಅಂತ ಹೇಳಿ ಕೆಲವೊಂದಿಷ್ಟು ಸಾರ್ವಜನಿಕರು ಕೂಡ ತಿಳಿಸ್ತಾ ಇರುವಂಥದ್ದು. ಇವತ್ತು ಕಾದ್ ನೋಡಬೇಕಾಗಿದೆ ಯಾವೆಲ್ಲ ಭಾಗದಲ್ಲಿ ಒತ್ತುವರಿ ತೆರವು ಆಗುತ್ತೆ ಅಂತ ಹೇಳಿ. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.